ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೆಸರು ಸಾದಿಕ್. ಇವತ್ತಿನ ಮೇಜರ್ ಒಂದು ಟಾಪಿಕ್ ನಾವು ಡಿಸ್ಕಷನ್ ಮಾಡಕ್ ಹೊರಟಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಅಬೌಟ್ ನೆಟ್ವರ್ಕ್ ಮಾರ್ಕೆಟಿಂಗ್. ಒಂದು ನಮ್ಮ ನೇರ ಮಾರುಕಟ್ಟೆ ಬಗ್ಗೆ ನಾನು ಮಾತಾಡಕ್ ಹೊರಟಿದ್ದೀನಿ. ಏನಪ್ಪಾ ಅಂದ್ರೆ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಾವು ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಹೇಳಕ್ ಹೋದ್ರೆ ತುಂಬಾ ಖುಷಿ ಆಗೋದು. ಏನಕ್ಕೋಸ್ಕರ ಅಂದ್ರೆ ಅತಿ ಹೆಚ್ಚು ಮಲ್ಟಿ ಮಿಲಿಯನರ್ಸ್ ನ ಕ್ರಿಯೇಟ್ ಮಾಡಕ್ಕೆ ಇಡೀ ಜಗತ್ತಲ್ಲೇನೆ ಒಂದು ಏಕೈಕ ಇಂಡಸ್ಟ್ರಿ ಯಾವ್ದಪ್ಪ ಅಂದ್ರೆ ಅದು ಏಕೈಕ ಇರ್ತಕ್ಕಂಥದ್ದು ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಒಂದು ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಬೇರೆ ಬೇರೆ ಒಂದು ಪ್ಲಾಟ್ಫಾರ್ಮ್ಸ್ ಇದೆ ನಮ್ಮಲ್ಲಿ ನಮಗೆ ಇನ್ಕಮ್ ನ ಸಂಪಾದನೆ ಮಾಡೋಕೆ. ಬಟ್ ಅಲ್ಲಿ ಯಾವ ರೀತಿ ಇದೆ ಹೊರಗಡೆ ಫೀಲ್ಡ್ ಅಲ್ಲಿ ಅಂದ್ರೆ ನಾವು ಎಷ್ಟು ಕಷ್ಟ ಪಡ್ತಿದೀವಿ ಆ ಕಷ್ಟಕ್ಕೆ ತಕ್ಕಂತೆ ನಮಗೆ ಅಲ್ಲಿ ಹೊರಗಡೆ ಪ್ಲಾಟ್ಫಾರ್ಮ್ ಅಲ್ಲಿ ನಮಗೆ ಸಂಪಾದನೆ ಅನ್ನೋದು ನಾವು ನಮ್ಮ ರೆಕಗ್ನೇಷನ್ ಅಂತದ್ದು ನಮಗೆ ಹೊರಗಡೆ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲೂ ಕೂಡ ನಮಗೆ ಪ್ರೆಸೆಂಟ್ ಸಿಗ್ತಾ ಇಲ್ಲ. ಸೊ ಅಂತ ಒಂದು ಸಿಚುವೇಶನ್ ಅಲ್ಲಿ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾವುದೇ ಒಬ್ಬ ಯೂತ್ ನಮ್ಮ ತರ ಯಾವುದೇ ಒಬ್ಬ ಯೂತ್ ಈ ಒಂದು ಇಂಡಸ್ಟ್ರಿಗೆ ಈ ಒಂದು ಕರಿಯರ್ ಆಗಿ ಕಂಡ್ರೆ 100% ತನ್ನ ಜೀವನ ಆಲ್ರೆಡಿ ಚೇಂಜ್ ಮಾಡ್ಕೊಂತಾರೆ. 100% ಅವರು ಮುಂದೆನೂ ಕೂಡ ಮಾಡ್ಕೊಂತಾರೆ. ಸಿಂಪಲ್ ಈ ಆ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಸಾಕಷ್ಟು ಇಂಡಸ್ಟ್ರೀಸ್ ಇದೆ, ಸಾಕಷ್ಟು ಪ್ಲಾನ್ಸ್ ಇದೆ. ಬಟ್ ಈಗ ನಾನು ನಿಮ್ಗೆ ಪರಿಚಯ ಮಾಡಕ್ ಹೊರಟಿರ್ತಕ್ಕಂಥದ್ದು ಒನ್ ಆಫ್ ದ ಬೆಸ್ಟ್, ಒನ್ ಆಫ್ ದ ಈಸಿ ಅಂದ್ರೆ ಪ್ರತಿಯೊಬ್ಬ ಜನರಿಗೂ ಈಸಿಯಾಗಿ ಅರ್ಥ ಮಾಡೋ ರೀತಿ ಒಂದು ಪ್ಲಾನ್, ಒಂದು ಇಂಡಸ್ಟ್ರಿನ ಇವಾಗ ನಾವು ಪ್ರೆಸೆಂಟ್ ಇಂಟ್ರೊಡ್ಯೂಸ್ ಮಾಡಕ್ ಹೋಗ್ತಿದೀವಿ. ಸೊ ಸಾಕಷ್ಟು ಕಂಪನಿಗಳಿಗೆ ಈ ಒಂದು ಮಾರ್ಕೆಟಿಂಗ್, ಈ ಒಂದು ಕಂಪನಿಯ ಓನರ್ ಈ ಒಂದು 18 ವರ್ಷ MD ಮ್ಯಾನೇಜ್ಮೆಂಟ್ ಡೈರೆಕ್ಟರ್ಸ್ ಇದ್ದಾರೆ. ಟೋಟಲ್ 18 ವರ್ಷ ಅವರ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಈ ಒಂದು ಇಂಡಸ್ಟ್ರಿನ ಅವರ ಅಂದ್ರೆ ಡಿಸ್ಟ್ರಿಬ್ಯೂಟರ್ಸ್ಗೆ ಯಾವ ರೀತಿ ಬೇಕು, ಕೆಳಗಡೆ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವರಿಗೂ ಕೂಡ ಯಾವ ರೀತಿ ಇನ್ಕಮ್ ಬೇಕು, ಆ ಇನ್ಕಮ್ ಬರೋ ರೀತಿ ಒಂದು ಪ್ಲಾನ್ ನ ಸ್ಟ್ರಕ್ಚರ್ ಮಾಡಿದ್ದಾರೆ. ಈ ಒಂದು ಪ್ಲಾನ್ ಸಿಸ್ಟಮ್ ಬೇರೆ ಯಾವುದೇ ವ್ಯಕ್ತಿ ಅಲ್ಲ, ಮಿಸ್ಟರ್ ಜೆ ಮಂಜುನಾಥ್ ಅಂಡ್ ಮಹೇಶ್ ದೇಗಲ ಸರ್. ಇಡೀ ನಮ್ಮ ಸೌತ್ ಅಲ್ಲೇ ಒಂದು ಲೆಜೆಂಡ್ ಆಗಿ ಕ್ರಿಯೇಟ್ ಆಗಿರ್ತಕ್ಕಂಥ ಈ ಇಬ್ರು ವ್ಯಕ್ತಿಗಳು ಸೇರಿ ಈ ಒಂದು ಇಂಡಸ್ಟ್ರಿನ ಇವಾಗ ಪ್ರೆಸೆಂಟ್ ಈ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಕೊಡುಗೆ ಕೊಡಕ್ಕೆ ಹೊರಟಿದ್ದಾರೆ, ಒಂದು ಗ್ರೇಟ್ ಸ್ಟೆಪ್ ನ ತಂದಿದ್ದಾರೆ. ಸೊ ಸಿಂಪಲ್ ಈ ಒಂದು ಕಂಪನಿ ಈ ಒಂದು ಕಂಪನಿಯ ಹೆಸರು ಒಂದು ಇನ್ಫಿನಿಟ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಸೊ ಈ ಒಂದು ಕಂಪನಿಯಲ್ಲಿ ಯಾವ ರೀತಿ ಮಾರ್ಕೆಟಿಂಗ್ ಪ್ಲಾನ್ ಸ್ಟ್ರಕ್ಚರ್ ಯಾವ ರೀತಿ ಇದೆ. ಸೊ ಸಿಂಪಲ್ ಈ ಒಂದು ಮಾರ್ಕೆಟಿಂಗ್ ಸಿಸ್ಟಮ್ ಅಲ್ಲಿ ಓಕೆ ಸಿಂಪಲ್ ಈ ಒಂದು ಕಂಪನಿ 100% 2 ಲೆಗ್ ಮೇಲೆ ರನ್ ಆಗುದು. ಸೊ ನೀವು ಭಯ ಪಡ್ತೀರಾ. ಸೊ 2 ಲೆಗ್ ಯಾವ ರೀತಿ ಇನ್ನವರೆಗೂ ಕೇಳ್ಕೊಂಡು ಬಂದಿರೋದು ಏನಪ್ಪಾ ಅಂದ್ರೆ ಸಿಂಪಲ್ ನಾವು ಕೂಡ ನಮ್ಮ ಮೈಂಡ್ ಅಲ್ಲೂ ಕೂಡ ಅಷ್ಟೇ ಇದ್ದು ಬೈನರಿ 2 ಲೆಗ್ ಪ್ಲಾನ್ ಅಂದ್ರೆ ಟೋಟಲಿ ಅದು ಫ್ರಾಡ್ ಆ ರೀತಿ ಇರ್ತಕ್ಕಂಥದ್ದು. ಸೊ ಸಿಂಪಲ್ ನಾವು ಅನ್ಕೊಂಡಿದ್ವಿ, ಬಟ್ ಅದಕ್ಕೆ ಅಪೋಸಿಟ್ ಆಗಿದೆ. ಸೊ ಸಿಂಪಲ್ ಈ ಒಂದು ಇಂಡಸ್ಟ್ರಿನ ಇಲ್ಲಿ ಈ ಪರಿಚಯ ಮಾಡ್ಕೊಟ್ಟಿದ್ರೆ ಈ ಒಂದು ಪ್ಲಾನ್ ನಮಗೆ ಇಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಪ್ರತಿಯೊಬ್ಬ ವ್ಯಕ್ತಿ 1ನೇ ಕ್ಲಾಸ್ ಓದಿರ್ತಕ್ಕಂಥ ವ್ಯಕ್ತಿಗೂ ಈಸಿಯಾಗಿ ಅರ್ಥ ಆಗುತ್ತೆ, ಅನ್ಎಜುಕೇಟೆಡ್ಗೂ ಅರ್ಥ ಆಗುತ್ತೆ. ಆ ರೀತಿ ಸಿಂಪ್ಲಿಫೈ ಮಾಡಿ ಈ ಒಂದು ಪ್ಲಾನ್ ನ ಸ್ಟ್ರಕ್ಚರ್ ನ ರೆಡಿ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬ ಟಾಪ್ ಲೆವೆಲ್ ಇಂದ ಹಿಡಿದು ಅಪ್ ಟು ಬಾಟಮ್ ಲೆವೆಲ್ ಝೀರೋ ಈಗ ಜಸ್ಟ್ ಜಾಯಿನ್ ಆಗಿದ್ದಾರೆ ಅಂದ್ರೆ ಈ ಒಂದು ಇಂಡಸ್ಟ್ರಿಗೆ ಅವ್ರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಈ ಒಂದು ಮಾರ್ಕೆಟಿಂಗ್ ಪ್ಲಾನ್ ನ ಅವರು ಸಿಂಪಲ್ ಡಿಸೈನ್ ಮಾಡಿದ್ದಾರೆ. ಸೊ ಎಕ್ಸಾಂಪಲ್ ನಾನು ಹೇಳಿದೆ ಬೈನರಿಯಲ್ಲಿ ಸಾಕಷ್ಟು ಕಂಪನೀಸ್ ಇದಾವೆ, ಬಟ್ ಅದು ಟೋಟಲಿ ಬೈನರಿ ಅಂದ್ರೆ ಟೋಟಲ್ ಚೇಂಜ್ ಇದೆ. ಬಟ್ ಈ ಒಂದು ನಾನು ನಿಮಗೆ ಅರ್ಥ ಮಾಡಿಸಿರ್ತಕ್ಕಂಥ ಈ ಒಂದು ಇನ್ಫಿನಿಟ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಮಾರ್ಕೆಟಿಂಗ್ ಪ್ಲಾನ್ ಯಾವ ರೀತಿ ಇದೆ ಅಂದ್ರೆ 100% ಇದು ಲೀಗಲ್ ಆಗಿದೆ, ಎಥಿಕಲ್ ಆಗಿ ಈ ಒಂದು ಪ್ಲಾನ್ ನ ರೆಡಿ ಮಾಡಿದ್ದಾರೆ. ಏನಕ್ಕೋಸ್ಕರ ಅಂದ್ರೆ ಸೊ ಸಿಂಪಲ್ ಆ ಒಂದು ಈ ಒಂದು ಪ್ಲಾನ್ ಅಪ್ರೋಚ್ ಆಗಿದೆ ಯಾವ್ದ್ರ ಮುಖಾಂತರ ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ DSA ವರ್ಲ್ಡ್ ವೈಡ್ ಅಲ್ಲಿ ಇರ್ತಕ್ಕಂಥ ಈ ಒಂದು ಮಾರ್ಕೆಟಿಂಗ್ ಪ್ಲಾನ್ ಅಂದ್ರೆ ಟಾಪ್ 10 ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ ಟಾಪ್ 10 ಕಂಪನೀಸ್ ಅಲ್ಲಿ ಈ ಒಂದು ಮಾರ್ಕೆಟಿಂಗ್ ಪ್ಲಾನ್ ಆಲ್ರೆಡಿ 100% ಸಕ್ಸಸ್ಫುಲಿ ಆಗಿ ಈ ಒಂದು ಪ್ಲಾನ್ ರೆಡಿ ಆಗಿದೆ. ಓಕೆ, ಅದೇ ರೀತಿ ಸಿಂಪಲ್ ಮತ್ತೊಂದು ಪಾಯಿಂಟ್ ನಾವು ಡಿಸ್ಕಷನ್ ಮಾಡಕ್ ಹೋದ್ರೆ ಈ ಒಂದು ಪ್ಲಾನ್ ನಮ್ಗೆ ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ಗೆ ಫಾಸ್ಟೆಸ್ಟ್ ನಮ್ಗೆ ಗ್ರೋತ್ ನ ತಾಮನ್ ಕೊಡುತ್ತೆ. ಅದೇ ರೀತಿ ಈ ಒಂದು ಪ್ಲಾನ್ ನಮ್ಗೆ ಪ್ರೊವೈಡ್ ಹೈ ರೇಟ್ಸ್ ಆಫ್ ಗ್ರೋತ್, ನಮ್ಗೆ ಜಾಸ್ತಿ ರೇಟಿನ ನಮ್ಗೆ ಗ್ರೋತ್ ಕೊಡುತ್ತೆ. ಈ ಒಂದು ಪ್ಲಾನ್ ನಿಮಗೆ ಬರ್ತಾ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಈ ಒಂದು ಪ್ಲಾನಿಗೆ ಕರೀತಾರೆ ಯುನಿಲೆವೆಲ್ ಜನರೇಷನ್ ಪ್ಲಾನ್ ಅಂತ ಹೇಳಿ. ಸೊ ಸಿಂಪಲ್ ನಿಮ್ಗೆ ಲೆಗ್ಸ್ ಎರಡೇ ಕಾಣುತ್ತೆ, ಬಟ್ ಅದಕ್ಕೆ ಸ್ಪಿಲ್ ಓವರ್ ಕೊಟ್ಟು ಟೋಟಲ್ ನಮಗೆ 4 ಲೆವೆಲ್ ಇದರಲ್ಲಿ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಪ್ಲಾನಿಗೆ ಕರೀತಾರೆ ಯುನಿಲೆವೆಲ್ ಜನರೇಷನ್ ಪ್ಲಾನ್ ಅಂತ ಹೇಳಿ. ಸೊ ಸಿಂಪಲ್ ನಿಮಗೆ ಇಷ್ಟು ಅರ್ಥ ಆಗಿರುತ್ತೆ. ಸೊ ಅದೇ ರೀತಿ ಈ ಒಂದು ಟೋಟಲಿ ಈ ಒಂದು ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ
ಈ ಒಂದು ಪ್ಲಾನ್ ಅಲ್ಲಿ ಯಾವ ರೀತಿ ಎಥಿಕಲ್ ಆಗಿ ಕೆಲಸ ಮಾಡ್ತಿದೆ ನಿಮ್ಗೆ ಟೋಟಲ್ ಗೊತ್ತಾಗುತ್ತೆ. ಅದಾದ ನಂತರ ಈ ಇನ್ಫಿನಿಟ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಟೋಟಲ್ 9 ತರಹ ಇನ್ಕಮ್ ಇರುತ್ತೆ. ಸೊ ಲೈಕ್ಲಿ ಒನ್ ಬೈ ಒನ್ ನಾವು ಡಿಸ್ಕಷನ್ ಮಾಡೋಣ. ಫಸ್ಟ್ ಇನ್ಕಮ್ ಈ ಒಂದು ಇನ್ಫಿನಿಟ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ನ ಟೋಟಲ್ 9 ರೀತಿಯ ಇನ್ಕಮ್ ಇದೆ. ಸೊ ಅದರ ಪೇಔಟ್ ನಾವು ಒನ್ ಬೈ ಒನ್ ನಾವು ಕ್ಯಾಲ್ಕುಲೇಷನ್ ಮಾಡಕ್ ಹೋದ್ರೆ ಫಸ್ಟ್ ಆಫ್ ಆಲ್ ಬಂದು ರಿಟೇಲ್ ಪ್ರಾಫಿಟ್ ಅಪ್ ಟು 30% ವರೆಗೂ ನಮಗೆ ಈ ಒಂದು ಕಂಪನಿ ನಮಗೆ ರಿಟೇಲ್ ಪ್ರಾಫಿಟ್ ನ ಕೊಡುತ್ತೆ. ನಮ್ಮ ಸೇಲ್ಸ್ ಮಾಡಿದ್ರು ಕೂಡ ನಮಗೆ ಇದರಿಂದ ನಮಗೆ ನಾವು ಈಸಿಯಾಗಿ ಪ್ರಾಫಿಟ್ ನಾವು ತಕ್ಕೋಬಹುದು. ಅದಾದ ನಂತರ ಸೆಕೆಂಡ್ ಇನ್ಕಮ್ ಬಿಸ್ನೆಸ್ ಬಿಲ್ಡರ್ ಬೋನಸ್ ಅಂತ ಹೇಳಿ ಕಂಪನಿಯ ಟರ್ನ್ ಓವರ್ ನ 5% BV ಬಿಸ್ನೆಸ್ ವ್ಯಾಲ್ಯೂ ಮೇಲೆ ನಮಗೆ ಈ ಒಂದು ಕಂಪನಿ ನಮಗೆ ಇನ್ಕಮ್ ಕೊಡುತ್ತೆ. ಸೊ ಸಿಂಪಲ್ ಈ ಒಂದು ಇನ್ಕಮ್ ನ ನಾವು ಕ್ವಾಲಿಫೈ ಮಾಡ್ಬೇಕಂದ್ರೆ ಸಿಂಪಲ್ ಟೀಮ್ ಎ ಟೀಮ್ ಬಿ ಎಕ್ಸಾಂಪಲ್ ಸಪೋಸ್ ಇಟ್ಕೊಳ್ಳೋಣ. ಟೀಮ್ ಎ ಟೀಮ್ ಬಿ ಇಂದ ನಾವು ಎಕ್ಸಾಂಪಲ್ ಟೀಮ್ ಎ ಇಂದ 500 BV ಟೀಮ್ ಬಿ ಇಂದ 500 BV ನಾವು ರೀಚ್ ಮಾಡಿಸಿದ್ರೆ ಈ ಒಂದು ನಮಗೆ ಇನ್ಕಮ್ ಕ್ವಾಲಿಫೈ ಆಗುತ್ತೆ. ಸೊ ಸಿಂಪಲ್ 500 BV ನಾವು ಮಾಡಿದಾಗ ನಮಗೆ ಮ್ಯಾಚಿಂಗ್ ಆಗಿ 1 ಪಾಯಿಂಟ್ ವ್ಯಾಲ್ಯೂ ಸಿಗುತ್ತೆ. ಆ ಒಂದು 1 ಪಾಯಿಂಟ್ ವ್ಯಾಲ್ಯೂ ಬಂದು ಅಪ್ ಟು ಮಿನಿಮಮ್ ಇಂದ ಸ್ಟಾರ್ಟ್ ಆಗುತ್ತೆ ನಮಗೆ 50 ರೂಪೀಸ್ ಇಲ್ಲ ಅಪ್ ಟು ಅದು ಬಿಸ್ನೆಸ್ ಟರ್ನ್ ಓವರ್ ಮೇಲೆ ನಮಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದಾದ ನಂತರ ಈ ಲೆವೆಲ್ ಗೆ 500 BV ನಾವು ಇದರಲ್ಲಿ ನಾವು ತೆಗೆದ್ರೆ ನಮಗೆ ಇಲ್ಲಿ ಡಿಸಿಗ್ನೇಷನ್ ಬಂದು ಇನ್ಫಿನಿಟೀಸ್ ಅಂತ ಹೇಳಿ ನಮಗೆ ಇಲ್ಲಿ ಡಿಸಿಗ್ನೇಷನ್ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದು ಥರ್ಡ್ ಇನ್ಕಮ್ ನಾವು ಇದರಲ್ಲಿ ನೋಡಕ್ ಹೋದ್ರೆ ಟೀಮ್ ಬಿಲ್ಡರ್ ಬೋನಸ್ ಅಂತ ಹೇಳಿ. ಸೊ ಈ ಒಂದು ಇನ್ಕಮ್ ನಮಗೆ ಕಂಪನಿಯ 25% ಬಿಸ್ನೆಸ್ ವ್ಯಾಲ್ಯೂ ಮೇಲೆ ನಮಗೆ ಈ ಒಂದು ಇನ್ಕಮ್ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಸಿಂಪಲ್ ಈ ಒಂದು ಇನ್ಕಮ್ ನ ನಾವು ಕ್ವಾಲಿಫೈ ಮಾಡಬೇಕಂದ್ರೆ ಎಕ್ಸಾಂಪಲ್ ಟೀಮ್ ಎ ಇಂದ 2500 BV ಬಿಸ್ನೆಸ್ ವ್ಯಾಲ್ಯೂ ಅದಾದ ನಂತರ ಟೀಮ್ ಬಿ ಇಂದ 2500 ಬಿಸ್ನೆಸ್ ವ್ಯಾಲ್ಯೂ ನಾವು ತೆಗೆದ್ರೆ ನಮಗೆ 1 ಪಾಯಿಂಟ್ ವ್ಯಾಲ್ಯೂ ಸಿಗುತ್ತೆ. ಸೊ 1 ಪಾಯಿಂಟ್ ವ್ಯಾಲ್ಯೂ ಬಂದು 220 ರೂಪೀಸ್ 220 ರೂಪಾಯಿ ನಮಗೆ 1 ಪಾಯಿಂಟ್ ಗೆ ನಮಗೆ ಇಲ್ಲಿ ವ್ಯಾಲ್ಯೂ ಸಿಗುತ್ತೆ. ಸೊ ಅವಾಗಲೇ ಫಸ್ಟ್ ಇನ್ಕಮ್ ಮತ್ತೆ ಸೆಕೆಂಡ್ ಇನ್ಕಮ್ ಅದಾದ ನಂತರ ಥರ್ಡ್ ಇನ್ಕಮ್ ಈ 3 ಇನ್ಕಮ್ ಗೆ ನಮಗೆ ಕ್ಯಾಪಿಂಗ್ ಇರುತ್ತೆ. ಸೊ ಅದಾದ ನಂತರ ಎಲ್ಲಾನು ಕೂಡ ಅನ್ಲಿಮಿಟೆಡ್ ಇನ್ಕಮ್ ಇರುತ್ತೆ. ಎಕ್ಸಾಂಪಲ್ ಫಸ್ಟ್ ಇನ್ಕಮ್ ನಾನು ಸೆಕೆಂಡ್ ಇನ್ಕಮ್ ಹೇಳಿದೆ ಯಾವ್ದಪ್ಪ ಅಂದ್ರೆ ಬಿಸ್ನೆಸ್ ಬಿಲ್ಡರ್ ಬೋನಸ್ ಈಗ ಅದು 10,000 ಅದು ಬೇಸಿಕ್ ಏನ್ ಶುರುವಾತ್ ಬರ್ತಾರಲ್ಲ ಅಂತ ಒಂದು ನ್ಯೂ ರಿಕ್ರೂಟ್ಮೆಂಟ್ಸ್ ಗೆ ಅದು ಸಿಂಪಲ್ ಇರುತ್ತೆ. ಸೊ ಅದು 10,000 ಗೆ ಅದು ಕ್ಯಾಪಿಂಗ್ ಇರುತ್ತೆ. ಅದಾದ ನಂತರ ಸೆಕೆಂಡ್ ಇನ್ಕಮ್ ಹೇಳಿದೆ ನಾನು ಟೀಮ್ ಬಿಲ್ಡರ್ ಬೋನಸ್ ಅದು ಕೂಡ ಅಷ್ಟೇ 1 lakh ಗೆ ಅದನ್ನು ಕೂಡ ಅಷ್ಟೇ ಕ್ಯಾಪ್ ಇರುತ್ತೆ. 1 ಲಕ್ಷದ ಮೇಲೆ ಅದು ಇನ್ಕಮ್ ನ ಜನರೇಟ್ ಆಗೋದಿಲ್ಲ. ಎಕ್ಸಾಂಪಲ್ ಹೇಳಿದೆ 2500 ಆ ರೀತಿ ಎಷ್ಟು ನಾವು ಪಾಯಿಂಟ್ಸ್ ನಾವು ಇಲ್ಲಿ ಅರ್ನ್ ಮಾಡ್ತೀವಿ ಅದ್ರ ತಕ್ಕಂತೆ ನಮಗೆ ಅಪ್ ಟು 1 lakh ವರೆಗೂ ನಮಗೆ ಟರ್ನ್ ಓವರ್ ಮೇಲೆ ನಮಗೆ ಇಲ್ಲಿ ಇನ್ಕಮ್ ಸಿಗುತ್ತೆ. ಅದಾದ ನಂತರ ನೆಕ್ಸ್ಟ್ ಫೋರ್ತ್ ಒನ್ ಇನ್ಕಮ್. ಸೊ ಫೋರ್ತ್ ಒನ್ ಇನ್ಕಮ್ ಬಂದು ಪವರ್ ಸ್ಟಾರ್ ಬೋನಸ್. ಓಕೆ ಪವರ್ ಸ್ಟಾರ್ ಬೋನಸ್. ಸೊ ಇದನ್ನ ನಾವು ಕ್ವಾಲಿಫೈ ಮಾಡಬೇಕಂದ್ರೆ ಎಕ್ಸಾಂಪಲ್ 2500 BV ನಾವು ಇಲ್ಲಿ ಕ್ವಾಲಿಫೈ ಮಾಡಿದಾಗ ನಮಗೆ ಕಂಪನಿ ನಮಗೆ ಟೈಟಲ್ ಕೊಡುತ್ತೆ ಇಲ್ಲಿ ಬ್ರಾಂಜ್ ಡೈರೆಕ್ಟರ್ ಅಂತ ಹೇಳಿ. ಆ ಬ್ರಾಂಜ್ ಡೈರೆಕ್ಟರ್ ನಾವು 3 months ಕನ್ಸಿಕ್ಯೂಟಿವ್ಲಿ ನಾವು ಮೇಂಟೈನ್ ಮಾಡಿದಾಗ ಕಂಟಿನ್ಯೂಸ್ 3 months ನಾವು ಮೇಂಟೈನ್ ಮಾಡಿದಾಗ ನಮಗೆ ಪವರ್ ಸ್ಟಾರ್ ಬೋನಸ್ ಅನ್ನೋದು ಇಲ್ಲಿ ನಮಗೆ ಸಿಗುತ್ತೆ. ಅದು ಕಂಪನಿಯ 10% ಕಂಪನಿಯ ಟರ್ನ್ ಓವರ್ ಮೇಲೆ 10% ಇರುತ್ತೆ. ಇದನ್ನು ಕೂಡ ಅಷ್ಟೇ 80,000 ಗೆ ಇದನ್ನು ಕೂಡ ಕ್ಯಾಪ್ ಇರುತ್ತೆ. ಇದನ್ನ ನಾವು ಅಚೀವ್ ಮಾಡಬೇಕಾದ್ರೆ 2500 ಬಿಸ್ನೆಸ್ ವ್ಯಾಲ್ಯೂ ಅಂದ್ರೆ ಈಚ್ ಟೀಮ್ ಎ ಟೀಮ್ ಬಿ ಇಂದ 2500 BV ನಾವು ಗಳಿಸಿದ್ರೆ ನಮಗೆ ಇದರಿಂದನೂ ಕೂಡ ನಮಗೆ 1 ಪಾಯಿಂಟ್ ವ್ಯಾಲ್ಯೂ ಸಿಗುತ್ತೆ. 1 ಪಾಯಿಂಟ್ ವ್ಯಾಲ್ಯೂ ಬಂದು 140 ರೂಪಾಯಿ. ಸೊ ಅದಾದ ನಂತರ ನೆಕ್ಸ್ಟ್ ಇನ್ಕಮ್ ನಮಗೆ ಸಿಗ್ತಕ್ಕಂಥದ್ದು ಇಲ್ಲಿ ಇನ್ಫಿನಿಟಿ ಬೋನಸ್ ಅಂತ ಹೇಳಿ. ಸೊ ಇದು ಕಂಪನಿಯ 15% ಬಿಸ್ನೆಸ್ ವ್ಯಾಲ್ಯೂ ಮೇಲೆ ನಮಗೆ ಕಂಪನಿ ಇಲ್ಲಿ ನಮಗೆ ಜನರೇಟ್ ಮಾಡುತ್ತೆ. ಸೊ ಎಕ್ಸಾಂಪಲ್ 15% ಇನ್ಫಿನಿಟಿ ಬೋನಸ್ ಅಂದ್ರೆ ಎಕ್ಸಾಂಪಲ್ ಹೆಸರಲ್ಲೇ ಇದೆ ಇನ್ಫಿನಿಟಿ ಅಂದ್ರೆ ಅನ್ಲಿಮಿಟೆಡ್ ಅಂತ ಹೇಳಿ. ಸೊ ಎಂಡ್ಲೆಸ್ ಇಲ್ಲಿಂದ ನಮಗೆ ಇನ್ಕಮ್ ಶುರು ಆಗುತ್ತೆ. ಇಲ್ಲಿಂದ ನಮಗೆ ಕ್ಯಾಪ್ ಇರೋದಿಲ್ಲ. ಮೇಲಿರ್ತಕ್ಕಂಥ 3 ಇನ್ಕಮ್ ಗೆ ನಮಗೆ ಕ್ಯಾಪ್ ಇರುತ್ತೆ. ಯಾವ್ದಪ್ಪ ಅಂದ್ರೆ ಬಿಸ್ನೆಸ್ ಬಿಲ್ಡರ್ ಬೋನಸ್ 10,000 ಕ್ಯಾಪ್ ಇರುತ್ತೆ. ಅದಾದ ನಂತರ ಸೆಕೆಂಡ್ ಟೀಮ್ ಬಿಲ್ಡರ್ ಬೋನಸ್ ಗೆ ನಮಗೆ ಅಲ್ಲಿ 1 ಲಕ್ಷ ಕ್ಯಾಪ್ ಇರುತ್ತೆ. ಅದಾದ ನಂತರ ಥರ್ಡ್ ಇನ್ಕಮ್ ನಮಗೆ ಪವರ್ ಸ್ಟಾರ್ ಬೋನಸ್ ಗೆ 80,000 ಅಲ್ಲಿ ಕ್ಯಾಪ್ ಇರುತ್ತೆ. ಆ 3 ಇನ್ಕಮ್ ಬಿಟ್ರೆ ರಿಮೈನಿಂಗ್ ನಾನು ಎಷ್ಟು ಹೇಳ್ತೀನಿ ಅದಕ್ಕೆಲ್ಲಾನು ಕೂಡ ಅನ್ಲಿಮಿಟೆಡ್ ಇನ್ಕಮ್ ಈ ಒಂದು ನಮಗೆ ಈ ಕಂಪನಿ ನಮಗೆ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಎಕ್ಸಾಂಪಲ್ ಇನ್ಫಿನಿಟಿ ಬೋನಸ್. ಈ ಇನ್ಫಿನಿಟಿ ನಮ್ಮ ಬೋನಸ್ ಗೆ ನಾವು ಕರೀತಾರೆ ಲೀಡರ್ಶಿಪ್ ಬೋನಸ್ ಅಂತ ಹೇಳಿ. ಒಂದು ಲೀಡರ್ಶಿಪ್ ಇಷ್ಟೊತ್ತು ನಾನು ಹೇಳಿದೆ
ಸ್ಟಾರ್ಟಿಂಗ್ ನಾವು ರಿಕ್ರೂಟ್ಮೆಂಟ್ ನಮ್ಗೆ ಬಿಸ್ನೆಸ್ ಬಿಲ್ಡರ್ಸ್ ಅದಾದ ನಂತರ ನ್ಯೂ ರಿಕ್ರೂಟ್ಮೆಂಟ್ಸ್ ಗೆ ಇಷ್ಟು ಇನ್ಕಮ್ ಕೊಟ್ಟಿದೆ, ಅದಕ್ಕೋಸ್ಕರ ಅದನ್ನ ಕ್ಯಾಪ್ ಮಾಡಿದ್ದಾರೆ. ಸೊ ಇವಾಗ ನಾನು ಹೇಳ್ತಕ್ಕಂಥದ್ದು ಇದು ಲೀಡರ್ಸ್ ನ ಇನ್ಕಮ್ ಅಂತ ಹೇಳ್ತಾ ಇದ್ದಾರೆ. ದೊಡ್ಡ ದೊಡ್ಡ ಲೀಡರ್ಸ್, ನಾವು ಒಬ್ಬ ವ್ಯಕ್ತಿ ಬಂದಾಗ ಒಂದು ಲೀಡರ್ ಆಗಿ ಕನ್ವರ್ಟ್ ಆದಾಗ ಈ ಇನ್ಕಮ್ ಅವರಿಗೆ ಸಿಗ್ತಕ್ಕಂಥದ್ದು ಇನ್ಫಿನಿಟಿ ಬೋನಸ್. ಎಕ್ಸಾಂಪಲ್, ಈ ಇನ್ಫಿನಿಟಿ ಬೋನಸ್ ನಾವು ಕ್ವಾಲಿಫೈ ಮಾಡ್ಬೇಕಂದ್ರೆ ಟೀಮ್ ಎ ಟೀಮ್ ಬಿ ಇಂದ, ಎಕ್ಸಾಂಪಲ್ ಟೀಮ್ ಎ ಇಂದ ನಾವು 50,000 ಬಿಸ್ನೆಸ್ ವ್ಯಾಲ್ಯೂಮ್, ಅದಾದ ನಂತರ ಟೀಮ್ ಬಿ ಇಂದ 50,000 ಬಿಸ್ನೆಸ್ ವ್ಯಾಲ್ಯೂಮ್ ತೆಗೆದ್ರೆ ನಮಗೆ ಕಂಪನಿ ಕೊಡುತ್ತೆ ಒಂದು PV. ಇಲ್ಲಿ ಒಂದು PV ಯ ವ್ಯಾಲ್ಯೂ ಒಂದು 4,200 ರೂಪಾಯಿ. ಓಕೆ, ಸಿಂಪಲ್ 4,200 ರೂಪಾಯಿ ನಮಗೆ ಒಂದು PV ಗೆ ಸಿಗ್ತಾ ಹೋಗುತ್ತೆ. ಆ ರೀತಿ ನಾವು ಎಷ್ಟು ಕ್ವಾಲಿಫೈ ಮಾಡ್ತೀವಿ, ಆ ರೀತಿ ಅನ್ಲಿಮಿಟೆಡ್ ಇನ್ಕಮ್ ಈ ಒಂದು ಸಿಂಪಲ್ ಪ್ಲಾನ್ ಅಲ್ಲಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಮಂತ್ ಓಕೆ ನಮಗೆ ಅನ್ಲಿಮಿಟೆಡ್ ಕಾರ್ ಫಂಡ್. ಓಕೆ, ಎಕ್ಸಾಂಪಲ್ ನಾನು ಹೇಳಿದೆ ಇದು 6th ಇನ್ಕಮ್ ಅನ್ಲಿಮಿಟೆಡ್ ಕಾರ್ ಫಂಡ್. ಅನ್ಲಿಮಿಟೆಡ್ ಕಾರ್ ಫಂಡ್ ನಾವು ಕ್ವಾಲಿಫೈ ಮಾಡ್ಬೇಕಂದ್ರೆ ಎಕ್ಸಾಂಪಲ್ ನಾನು ಇನ್ಫಿನಿಟಿ ಬೋನಸ್ ಹೇಳಿದೆ. ಇನ್ಫಿನಿಟಿ ಬೋನಸ್ ನಾವು ಮೇಂಟೈನ್ ಮಾಡಿದ್ರೆ ನಮಗೆ ಕಂಪನಿ ಟೈಟಲ್ ಕೊಡುತ್ತೆ ಸಿಲ್ವರ್ ಡೈರೆಕ್ಟರ್. ಸಿಲ್ವರ್ ಡೈರೆಕ್ಟರ್ ನಾವು ಕಂಟಿನ್ಯೂ 3 ಮಂತ್ ನಾವು ಮೇಂಟೈನ್ ಮಾಡಿದ್ರೆ ಸಾಕು. ಎಕ್ಸಾಂಪಲ್ 50,000 BV 50,000 BV ನಾವು ಕನ್ಸಿಕ್ಯೂಟಿವ್ಲಿ ನಾವು ಕಂಟಿನ್ಯೂ 3 ಮಂತ್ಸ್ ಮೇಂಟೈನ್ ಮಾಡಿದ್ರೆ ನಮಗೆ ಸಾಕು. 4th ಮಂತ್ 4ನೇ ತಿಂಗಳಿಗೆ ನಮಗೆ ಕಂಪನಿ ಈ ಒಂದು ಕಾರ್ ಫಂಡ್ ಲೈಫ್ ಲಾಂಗ್ ಗೋಸ್ಕರ ಕಾರ್ ಫಂಡ್ ನ ನಮಗೆ ರಿಲೀಸ್ ಮಾಡುತ್ತೆ. ಸೊ ಸಿಂಪಲ್ ಇದಕ್ಕೆ ಕ್ರೈಟೀರಿಯಾ ಯಾವ ರೀತಿ ಅಂದ್ರೆ ಟೀಮ್ ಎ ಇಂದ 50,000 ಟೀಮ್ ಬಿ ಇಂದ 50,000 ಬಿಸ್ನೆಸ್ ವ್ಯಾಲ್ಯೂಮ್ ನ ನಾವು ತೆಗೆದ್ರೆ ಓಕೆ 1 ಪಾಯಿಂಟ್ ವ್ಯಾಲ್ಯೂಮ್ ಸಿಗುತ್ತೆ. 1 ಪಾಯಿಂಟ್ ವ್ಯಾಲ್ಯೂಮ್ ನ ವ್ಯಾಲ್ಯೂ ಬಂದು 3,000 ರೂಪಾಯಿ, 3,000 ರುಪೀಸ್ ನಮಗೆ 1 ಪಾಯಿಂಟ್ ಗೆ ನಮಗೆ ಇನ್ಕಮ್ ಸಿಗುತ್ತೆ. ಅದಾದ ನಂತರ ಓಕೆ ನೆಕ್ಸ್ಟ್ ಇನ್ಕಮ್ 7th ಇನ್ಕಮ್ ಬಂದು ನಮಗೆ ಅನ್ಲಿಮಿಟೆಡ್ ಹೌಸ್ ಫಂಡ್. ಇದು ಕೂಡ ಅಷ್ಟೇ ಕಂಪನಿಯ ಟರ್ನ್ ಓವರ್ ಮೇಲೆ 5% ಇರುತ್ತೆ. ಕಾರ್ ಫಂಡ್ 5%, ಅದೇ ರೀತಿ ನಮಗೆ ಹೌಸ್ ಫಂಡ್ ಕೂಡ ಕಂಪನಿಯ ಟರ್ನ್ ಓವರ್ ಮೇಲೆ 5% ಇರುತ್ತೆ. ಸೊ ಸಿಂಪಲ್ ಇದು ಕೂಡ ನಾವು ಸಿಲ್ವರ್ ಡೈರೆಕ್ಟರ್ ನಾವು ಸಿಲ್ವರ್ ಡೈರೆಕ್ಟರ್ ಇನ್ಫಿನಿಟಿ ಬೋನಸ್ ನಾವು ಕ್ವಾಲಿಫೈ ಮಾಡಿದಾಗ 50,000 ಬೋನಸ್ ನಾವು ಬಿಸ್ನೆಸ್ ವ್ಯಾಲ್ಯೂಮ್ ನಾವು ಅಚೀವ್ ಮಾಡಿದಾಗ ಒಂದು ಸಿಲ್ವರ್ ಡೈರೆಕ್ಟರ್ ಆಗುತ್ತೆ. ಸೊ ಸಿಂಪಲ್ ಆ ಒಂದು ಟೈಟಲ್ ಸಿಲ್ವರ್ ಡೈರೆಕ್ಟರ್ ಟೈಟಲ್ ನಾವು ಕಂಟಿನ್ಯೂ ನಾವು 6 ಮಂತ್ 6 ತಿಂಗಳು ನಾವು ಮೇಂಟೈನ್ ಮಾಡಿದಾಗ ನಮಗೆ ಈ ಒಂದು ಫಂಡ್ ಈ ಒಂದು ಅನ್ಲಿಮಿಟೆಡ್ ಹೌಸ್ ಫಂಡ್ ನಮಗೆ ರಿಲೀಸ್ ಆಗುತ್ತೆ. ಸೊ ಸಿಂಪಲ್ ಇದಕ್ಕೆ ಕ್ರೈಟೀರಿಯಾ ಬಂದು ಸೇಮ್ 50,000 ಟೀಮ್ ಎ ಟೀಮ್ ಬಿ ಇಂದ ನಾವು ಬಿಸ್ನೆಸ್ ವ್ಯಾಲ್ಯೂಮ್ ನ ತೆಗೆದ್ರೆ ಸೊ ನಮಗೆ ಇಲ್ಲಿ ಒಂದು ಪಾಯಿಂಟ್ ವ್ಯಾಲ್ಯೂ ಸಿಗುತ್ತೆ, ಒಂದು PV ಸಿಗುತ್ತೆ. ಒಂದು PV ಒಂದು ಪಾಯಿಂಟ್ ವ್ಯಾಲ್ಯೂ ನ ವ್ಯಾಲ್ಯೂ ಬಂದು 3,200 ರೂಪಾಯಿ, 3,200 ರುಪೀಸ್ ಇಲ್ಲಿ ಒಂದು ಪಾಯಿಂಟ್ ನ ವ್ಯಾಲ್ಯೂ ಇರುತ್ತೆ. ಇದನ್ನು ಕೂಡ ಅಷ್ಟೇ ಅನ್ಲಿಮಿಟೆಡ್ ಇನ್ಕಮ್ ಈ ಒಂದು ಕಂಪನಿಯಲ್ಲಿ ಇರ್ತಕ್ಕಂಥದ್ದು. ಅದಾದ ನಂತರ 8th ಇನ್ಕಮ್ ಒಂದು ಲಕ್ಸುರಿ ಫಂಡ್ ಅಂತ ಹೇಳಿ. ಸೊ ಸಿಂಪಲ್ ಈ ಒಂದು ಲಕ್ಸುರಿ ಫಂಡ್ ನಾವು ಕ್ವಾಲಿಫೈ ಮಾಡಬೇಕಂದ್ರೆ ನಾವು ಯಾರಿಗೆ ಎನ್ರೋಲ್ ಮಾಡಿರ್ತೀವಿ ಅಂದ್ರೆ ನಾವು ಯಾರಿಗೆ ಅಂದ್ರೆ ಎಕ್ಸಾಂಪಲ್ ನಾವು ಫ್ರಂಟ್ ಲೈನ್ ಆರ್ ನಾವು ಡೆಪ್ತ್ ಅಲ್ಲಿ ನಾವು ಯಾರಿಗೆ ಎನ್ರೋಲ್ ಮಾಡಿರ್ತೀವಿ ಅವರ ಅಂಡರ್ ಅಲ್ಲಿ ಅವರಲ್ಲಿ ಇಬ್ರು ಸಿಲ್ವರ್ ಡೈರೆಕ್ಟರ್ಸ್ ನ ಒಂದು ಟೀಮ್ ಎ ಇಂದ ಒಂದು ಸಿಲ್ವರ್ ಡೈರೆಕ್ಟರ್, ಟೀಮ್ ಬಿ ಇಂದ ಒಂದು ಸಿಲ್ವರ್ ಡೈರೆಕ್ಟರ್ ನಾವು ಕ್ವಾಲಿಫೈ ಮಾಡಿದ್ರೆ ನಮಗೆ ಈ ಒಂದು ಲಕ್ಸುರಿ ಫಂಡ್ ರಿಲೀಸ್ ಆಗುತ್ತೆ. 3% BV ಅಂದ್ರೆ ಕಂಪನಿಯ 3% ಬಿಸ್ನೆಸ್ ವ್ಯಾಲ್ಯೂಮ್ ನ ನಮಗೆ ಕೊಟ್ಟಿ. ಎಕ್ಸಾಂಪಲ್ ಇದು ಕ್ವಾಲಿಫೈ ಮಾಡೋಕೆ ಕ್ರೈಟೀರಿಯಾ ಬಂದು 50,000 ಬಿಸ್ನೆಸ್ ವ್ಯಾಲ್ಯೂ 50,000 ಬಿಸ್ನೆಸ್ ವ್ಯಾಲ್ಯೂಗೆ ನಮಗೆ ಒಂದು PV ಸಿಗುತ್ತೆ. ಸೊ ಒಂದು PV ಯ ವ್ಯಾಲ್ಯೂ ಒಂದು 1,400 ರೂಪಾಯಿ. ಸೊ ಇದು ಕೂಡ ಈ ಇನ್ಕಮ್ ಕೂಡ ಅಷ್ಟೇ ಅನ್ಲಿಮಿಟೆಡ್ ಇರುತ್ತೆ. ಸೊ ಸಿಂಪಲ್ ಇಷ್ಟು ಇನ್ಕಮ್ ಇದೆ. ಅದೇ ರೀತಿ 9th ಇನ್ಕಮ್ ಓಕೆ ಇದು ಸ್ಪೆಷಲ್ ಇನ್ಕಮ್ ಇರುತ್ತೆ. ಸೊ ಕಂಪನಿ ಇನ್ನ ಜಸ್ಟ್ 2 ಮಂತ್ಸ್ ಒಳಗಡೆ ಈ ಒಂದು ಇನ್ಕಮ್ ನ SEC ಅಪ್ ಟು ಕಂಪನಿಯಲ್ಲಿ ಇರ್ತಕ್ಕಂಥ 4% ಇದು ಕೂಡ ಅಷ್ಟೇ 4% ಇನ್ಕಮ್ ಇದು ನಮಗೆ ಕೊಡ್ತಾ ಹೋಗುತ್ತೆ. ಟೋಟಲ್ ಇದರಲ್ಲಿ ಇರ್ತಕ್ಕಂಥ ಟೋಟಲ್ ಪೀರಿಯಡ್ ಬಂದು 72%. ಎಷ್ಟು 72% ನಮಗೆ ಈ ಒಂದು ಕಂಪನಿ ನಮಗೆ ಪೇಔಟ್ ನ ಕೊಡ್ತಾ ಹೋಗ್ತಿದೆ. ಓಕೆ ಸೊ ಸಿಂಪಲ್ ಇಷ್ಟು ಹ್ಯೂಜ್ ಇನ್ಕಮ್ ಯಾರ್ಯಾರಲ್ಲ ಎಕ್ಸಾಂಪಲ್ ನಾವು ಇಲ್ಲಿ ಒಂದು ಯಾವ್ದೋ ಒಂದು ಕಂಪನಿನ ನಾವು ಸೆಲೆಕ್ಟ್ ಮಾಡ್ಬೇಕಂದ್ರೆ ಓಕೆನಾ ನಾವು ಸ್ಟಾರ್ಟಿಂಗ್ ಅಲ್ಲಿ ಬೇಸಿಕರ್ಸ್ ಅಂದ್ರೆ ನ್ಯೂ ರಿಕ್ರೂಟರ್ಸ್ ಯಾರು ಬರ್ತಾರೆ ಅವ್ರಿಗೆ ಸಿಗ್ತಕ್ಕಂಥ ಇನ್ಕಮ್. ಅದಾದ ನಂತರ ನಮಗೆ ಬಿಸ್ನೆಸ್ ಬಿಲ್ಡ್ ಒಂದು ನ್ಯೂ ರಿಕ್ರೂಟ್ ಆದಾಗ ಒಂದು ಬಿಸ್ನೆಸ್ ಬಿಲ್ಡ್ ಮಾಡ್ಕೊಡ್ತಾರಲ್ಲ ಅಂತವ್ರಿಗೆ ಇನ್ಕಮ್. ಅದಾದ ನಂತರ ಲೀಡರ್ಶಿಪ್ ಅಂದ್ರೆ ಲೀಡರ್ ಆಗಿ ಕನ್ವರ್ಟ್ ಆದಾಗ ಸೊ ಟೋಟಲ್ 3 ಪೀಪಲ್ಸ್ ಏನ್ 3 ಟೈಪ್ಸ್ ಆಫ್ ಲೀಡರ್ಸ್ ಬರ್ತಾರೆ ನಮ್ಮ ಬಿಸ್ನೆಸ್ ಅಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗ್ತಾರೆ. ಸೊ ಅಂತವ್ರಿಗೆಲ್ಲರೂ ಕೂಡ ಡಿಫ್ರೆಂಟ್ ಇನ್ಕಮ್ ಈ ಒಂದು ಕಂಪನಿ ನಮಗೆ ಕೊಡ್ತಾ ಹೋಗ್ತಿದ್ರೆ ಟೋಟಲ್ 72% ನಮಗೆ ಪೇಔಟ್ ಈ ಒಂದು ಕಂಪನಿ ನಮಗೆ ಕೊಡ್ತಾ ಇದ್ದಾರೆ. ಓಕೆ ಸೊ ಇದರಲ್ಲಿ ಕೂಡ ಅಷ್ಟೇ 3 ಇನ್ಕಮ್ ನಾನು ಅವಾಗಲೇ ಹೇಳಿದೆ 3 ಇನ್ಕಮ್ ಕ್ಯಾಪ್ ಇರುತ್ತೆ. ಅದಾದ ನಂತರ ಎಲ್ಲಾನು ಕೂಡ ಅನ್ಲಿಮಿಟೆಡ್. ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಷ್ಟು ದಿನ ನಾವು ತಿಳ್ಕೊಂಡಿರ್ತೀವಿ ಏನಂದ್ರೆ ಎಕ್ಸಾಂಪಲ್ ಇಲ್ಲಿ ಬೈನರಿ ಅಂದ್ರೆ ಏನಂದ್ರೆ ಕ್ಯಾಪಿಂಗ್ ಆಗುತ್ತೆ.
ಇನ್ಕಮ್ ನಾವು ದೊಡ್ಡ ಮಟ್ಟಕ್ಕೆ ಹೋದಂಗೆ ಏನಾಗುತ್ತೆ, ನಮ್ಮ ಇನ್ಕಮ್ ಕ್ಯಾಪ್ ಆಗುತ್ತೆ. ನಾವು ಅನ್ಕೊಂಡಿರೋ ರೀತಿ ನಮ್ಗೆ ಅಲ್ಲಿ ಇನ್ಕಮ್ ಸಂಪಾದನೆ ಮಾಡಕ್ ಆಗೋದಿಲ್ಲ. ಸೊ ಆ ಒಂದು ಪಾಯಿಂಟ್ ಇಂದ ಎಷ್ಟೋ ದೊಡ್ಡ ಲೀಡರ್ ಹೆದರ್ತಾರೆ ಆ ಒಂದು ಇಂಡಸ್ಟ್ರಿಗೆ ಹೋಗೋದಕ್ಕೋಸ್ಕರ. ಆ ಒಂದು ಯಾವ ಬೈನರಿ ಅಂದ್ರೆ ಕ್ಲೋಸ್ ಆಗ್ತಾರೆ, ಬೇಡಪ್ಪ ಅದ್ರ ಸವಾಸ ಬೇಡ ಅಂತ ಹೇಳಿ ಹೆದರ್ಕೊಂತಿದ್ದಾರೆ. ಬಟ್ ಈ ಒಂದು ಬೈನರಿ ಸಿಸ್ಟಮ್ ಅಲ್ಲಿ ಅನ್ಲಿಮಿಟೆಡ್ ಡೆಪ್ತ್. ಸೊ ಈ ಇನ್ಫಿನಿಟ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಇರ್ತಕ್ಕಂಥ ಇನ್ಕಮ್ ಪ್ಲಾನ್ ಹೇಳಕ್ ತುಂಬಾ ಖುಷಿ ಆಗುತ್ತೆ. ಅನ್ಲಿಮಿಟೆಡ್ ಡೆಪ್ತ್ ನಮಗೆ ಈ ಕಂಪನಿ ನಮಗೆ ಇನ್ಕಮ್ ನ ಕೊಡುತ್ತೆ. ಅರ್ಥ ಆಗ್ತಿದೆ? ಅನ್ಲಿಮಿಟೆಡ್ ಡೆಪ್ತ್ ನಮಗೆ ಕಂಪನಿ ನಮಗೆ ಇನ್ಕಮ್ ನ ಇಲ್ಲಿ ಕೊಡ್ತಾ ಹೋಗುತ್ತೆ. ಸೊ ತುಂಬಾ ಖುಷಿ ಆಗುತ್ತೆ ಈ ಒಂದು ಪ್ಲಾನ್. ಸೊ ಯಾರಲ್ಲ ಈ ಒಂದು ಬಿಸ್ನೆಸ್ ಪ್ಲಾನ್ ಇನ್ನ ಡೀಪ್ ಆಗಿ ಎಜುಕೇಶನ್ ಈ ಒಂದು ಚಾನಲ್ ಮುಖಾಂತರ ನಿಮ್ಗೆ ಡೀಪ್ ಆಗಿ ಇಂಚಿಂಚಾಗಿ ಯಾವ ರೀತಿ ಎಷ್ಟು ಬಿಸ್ನೆಸ್ ಮಾಡಿದ್ರೆ ಎಷ್ಟು ಇನ್ಕಮ್ ಸಿಗುತ್ತೆ ಅನ್ನೋದು ಕೂಡ ನಿಮ್ಗೆ ಡೀಪ್ ಆಗಿ ಇದ್ರ ಮುಖಾಂತರ ಸಿಗುತ್ತೆ. ಜಸ್ಟ್ ನಾನು ನಿಮ್ಗೆ ಕ್ಲಾರಿಟಿ ಕೊಟ್ಟೆ ಈ ಒಂದು ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ. ಸೊ ಇನ್ನ ಹೆಚ್ಚಿನದಾಗಿ ನಿಮ್ಗೆ ಮಾಹಿತಿ ಬೇಕು ಎಲ್ಲ ಈ ಇನ್ಫಿನಿಟ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ನಿಮ್ಗೆ ಹೆಚ್ಚು ಎಜುಕೇಶನ್ ಬೇಕು, ಇನ್ಫಾರ್ಮೇಶನ್ ಬೇಕು, ಟ್ರೈನಿಂಗ್ ಬೇಕಂದ್ರೆ ಇಮಿಡಿಯೇಟ್ಲಿ ಒಂದು ಕಾಣ್ತಿರ್ತಕ್ಕಂಥ ಈ ಒಂದು ಚಾನಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವ ಟಾಪಿಕ್ ಬೇಕು ಇಮಿಡಿಯೇಟ್ ನಿಮಗೆ ಕಾಮೆಂಟ್ ಮಾಡಿ. ಇದ್ರ ಬಗ್ಗೆ ನಿಮಗೆ ನ್ಯೂ ಅಪ್ಡೇಟ್ ನಿಮಗೆ ಏನೇನು ಬೇಕು ಅದನ್ನೆಲ್ಲಾನು ಕೂಡ ನನ್ನ ಕಡೆಯಿಂದ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸಿದ್ದೀನಿ. ಥ್ಯಾಂಕ್ ಯು.